ಹೇ ಗೈಸ್, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಏನು ಔಟ್ಸೈಡ್ ಕಾಣ್ತಾ ಇದ್ದೀನಾ ಅಂದ್ಕೊಳ್ತೀರಾ? ಸೊ ಆಫ್ಟರ್ನೂನ್ ಆಗಿದೆ, ಔಟ್ಸೈಡ್ ಬಂದಿದೆ, ಸಂಡೇ ಬೇರೆ, ಮಾಡ್ಲಿಕ್ಕೇನು ಅಷ್ಟೊಂದು ವರ್ಕ್ ಇಲ್ಲ. ಸೊ ಔಟ್ಸೈಡ್ ಬರೋಣ ಅನಿಸ್ತು. ಓಕೆ, ಫ್ರೆಂಡ್ಸ್ ಯಾರೂ ಇಲ್ಲ, ಎಲ್ಲಾದರೂ ಔಟ್ಸೈಡ್ ಹೋಗೋಣ ಅಂತ ಹೇಳಿದ್ರೆ ಓಕೆ ನೋಡೋಣ. ಔಟ್ಸೈಡ್ ಬರೋದು ಬಂದಿದ್ದೀನಿ, ಎಲ್ಲಿ ಹೋಗೋದು ಏನು ಮಾಡೋದು ಅಂತ ಥಿಂಕ್ ಮಾಡಬೇಕೀಗ. ಸೊ ತಿಮ್ಮಕ್ಕ ಪಾರ್ಕ್ ಹತ್ರ ಹೋಗೋ ರೋಡ್ ಇದೆ, ಈ ರೋಡ್ ಹೋಗುತ್ತೆ. ನೋಡೋಣ ಅಲ್ಲಿ ಹೋಗಿ ಏನು ಮಾಡೋದು ಅಂತ. ಬಟ್ ಒಬ್ಬನೇ ಇದ್ದೀನಿ, ಏನು ಮಾಡೋದು ಅಂತ ಗೊತ್ತಿಲ್ಲ. ನೋಡೋಣ ಎಲ್ಲೆಲ್ಲಾಗುತ್ತೆ, ಎಲ್ಲ ಕಡೆ ತಿರುಗಾಡ್ಬಿಡೋಣ ಇವತ್ತು, ಏನೇನಾಗುತ್ತೆ ಏನು ಅಂತ. ಓಕೆ ಗೈಸ್, ಲೆಟ್ಸ್ ಗೋ. ಅಲ್ಲಿ ನೋಡಿ, ಸಣ್ಣ ಸಣ್ಣ ಮಕ್ಕಳು ಹೆಂಗೆ ಇದು ಮಾಡ್ತಿದ್ದಾರೆ. ನಾನು ಬ್ಲಾಗ್ ಮಾಡೋದು ನೋಡಿ ಏನೋ ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು. ಓಕೆ ಗೈಸ್, ಹೋಗೋಣ ಬನ್ನಿ ಇಲ್ಲಿಂದ. ಹೋಗೋಣ ಬನ್ನಿ ಗೈಸ್. ಇಲ್ಲಿ ನೋಡಿ, ತಿಮ್ಮಕ್ಕ ಪಾರ್ಕ್ ಬೋರ್ಡ್ ಕೂಡ ಕಾಣಿಸ್ತಿದೆ, 300 ಮೀಟರ್ಸ್ ಅಹೆಡ್. ಸೊ ಆ ರೋಡ್ ಕಾಣಿಸ್ತಿದೆ ಅಲ್ಲ, ಆ ರೋಡಲ್ಲಿ ಹೋದ್ರೆ ತಿಮ್ಮಕ್ಕ ಪಾರ್ಕ್ ಸಿಗುತ್ತೆ. ಓಕೆ ಗೈಸ್, ಹೋಗೋಣ ಬನ್ನಿ. ನಾವು ಒಬ್ಬನೇ ಇದ್ದೀನಿ ಗೈಸ್, ಏನು ಮಾಡೋದು ಏನು ಅಂತ ಗೊತ್ತಾಗ್ತಿಲ್ಲ. ಓಕೆ ನೋಡೋಣ ಬನ್ನಿ. ಸೊ ಗೈಸ್, ಪಾರ್ಕ್ ಹೋಗೋ ರೋಡ್ ಮಧ್ಯದಲ್ಲಿ ಒಂದು ಗಣೇಶನ ದೇವಸ್ಥಾನ ಸಿಕ್ತು. ಓಕೆ, ಚೆನ್ನಾಗಿ ಆಯಿತು, ಯಾಕಂದರೆ ಇವತ್ತು ಸಂಕಷ್ಟಿ ಬೇರೆ ಇತ್ತು. ಸೊ ಓಕೆ ಗೈಸ್, ಗಣೇಶನ ದರ್ಶನ ಮಾಡೋಣ ಇವತ್ತು. ಓಕೆ ಗೈಸ್, ಬನ್ನಿ ಹೋಗೋಣ, ದರ್ಶನ ಮಾಡ್ಕೊಂಬರೋಣ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಗೈಸ್. ಪ್ರಸಾದ ಕೊಟ್ಟಿದ್ದಾರೆ, ಪ್ರಸಾದನ ತಿನ್ನೋಣ ಬನ್ನಿ ಗೈಸ್. ಪಾರ್ಕ್ ಹತ್ರ ಬರೋದು ಬಂದಿದ್ದೀನಿ, ಒಳಗಡೆ ಹೋಗೋದಾ ಬೇಡ ಥಿಂಕ್ ಮಾಡ್ತಾ ಇದ್ದೀನಿ, ಯಾಕಂದರೆ ಒಬ್ಬನೇ ಅಲ್ಲ. ಸೊ ಅದಕ್ಕೋಸ್ಕರ ನೋಡಿ, ಪಾರ್ಕ್ ಇದೆ ಮುಂದೆ, ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಕೋಲ. ಮತ್ತು ಆ್ಯಕ್ಚುಲಿ ಕ್ರೌಡ್ ಇರಬೇಕಿತ್ತು, ಸಂಡೇ ಅಲ್ಲ. ಬಂದಿದ್ದಾರೆ ಸುಮಾರು ಜನ, ಬೇರೆ ಟ್ರಾನ್ಸ್ಪೋರ್ಟ್ ಎಲ್ಲ ಯೂಸ್ ಮಾಡಿ ಬಂದಿದ್ದಾರೆ, ಆಟೋ ಲೈಕ್ ಆ ಥರ. ಓಕೆ, ನಾವು ಹೋಗೋದು ಬೇಡ ಅನಿಸುತ್ತೆ ಸುಮ್ಮನೆ. ಗೈಸ್, ಇಲ್ಲಿ ರೋಡ್ ನೋಡಿ ಹೆಂಗಿದೆ ಅಂತ. ಫುಲ್ಲು ಸ್ಲೋಪ್ ಇದು, ಹಿಂಗಿದೆ, ಫುಲ್ ಅಪ್ ಇದೆ. ಇಲ್ಲಿ ಯಾರಾದರೂ ಕಾರ್ದು ಹ್ಯಾಂಡ್ ಬ್ರೇಕ್ ಏನಾದರೂ ಹಾಕಿಲ್ಲ ಅಂದರೆ ಸೀದಾ ಸುಯ್ ಅಂತ ಕೆಳಗೋಗ್ಬಿಡುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ ಗೈಸ್ ಈ ರೋಡ್ ಮೇಲೆ. ಗೈಸ್, ಈಗ ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಗಾಡಿ ಸ್ಟಾರ್ಟೇ ಮಾಡಿಲ್ಲ ನಾನು ಆ್ಯಕ್ಚುಲಿ, ಆಟೋಮೆಟಿಕ್ಕಾಗಿ ಹೋಗ್ತಾ ಇದೆ, ಫುಲ್ ಲಾಸ್ಟ್ವರೆಗೂ ಹೋಗುತ್ತೆ ಅದು. ಆ್ಯಕ್ಚುಲಿ ನೋಡೋಣ ಹೋಗ್ಬೇಕು, ಫುಲ್ ಎಕ್ಸ್ಟ್ರೀಮ್ ಸ್ಪೀಡಲ್ಲಿ ಇರುತ್ತೆ ಗೈಸ್. ಗಾಡಿ ಸ್ಟಾರ್ಟ್ ಇಲ್ಲ ಆ್ಯಕ್ಚುಲಿ ನೋಡಿ, ನಾನು ಆಕ್ಸಿಲೇಟರ್ ಹತ್ರ ಹ್ಯಾಂಡ್ ಇಲ್ಲ ನಾನು. ಈ ಹಂಪು ದಾಟುತ್ತಾ ಎಸ್, ಹಂಪು ದಾಟ್ತು. ಈಗ ಗಾಡಿ ಸ್ಟಾರ್ಟ್ ಮಾಡಿ ಹೋಗೋಣ, ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ ಗೈಸ್. ಸ್ವಲ್ಪ ಕಾಲೇಜ್ ಹತ್ರ ಹೋಗಿ ಬರೋಣ, ಹೆಂಗಿದೆ ಕಾಲೇಜು ಏನಂತ ನೋಡ್ಕೊಂಡು ಬರೋಣ ಬನ್ನಿ ಗೈಸ್. ಗೈಸ್, ಈಗ ಕಾಲೇಜ್ ಹತ್ರ ಬಂದಿದ್ದೀನಿ. ಸೊ ಇದೆ ನೋಡಿ ನಮ್ಮ ಕಾಲೇಜ್, GC ಕಾಲೇಜ್. ಓಕೆ, ಒಂದ್ಸಲ ಟೂರ್ ಮಾಡ್ಕೊಂಡು ಬರೋಣ ಬನ್ನಿ ಗೈಸ್. ಸೊ ಇಲ್ಲೇ ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಆಗ್ತಿತ್ತು. ಈ ಕಡೆ ಎಲ್ಲ ನಾವೆಲ್ಲ ವಾಕಿಂಗ್ ಮಾಡಿ ಹೋಗ್ತಿದ್ವಿ, ಐ ಮೀನ್ ಬ್ರೇಕ್ ಟೈಮ್ ಎಲ್ಲ ಆ್ಯಂಡ್ ಲಂಚ್ ಟೈಮ್ ಎಲ್ಲ ಬಿಟ್ಟಾಗ.
ಸೊ ಈ ಕಡೆನೇ ಹೋಗ್ತಿದ್ವಿ ಇದೇ ರೋಡಲ್ಲಿ. ಇಲ್ಲಿ ಹೋಗಿ ಅಲ್ಲಿ ಲೈಬ್ರರಿ ಕಾಣಿಸ್ತಿದೆ. ಆ್ಯಂಡ್ ಈ ರೂಮಲ್ಲಿ ಫಿಸಿಕ್ಸ್ ಲ್ಯಾಬ್ ಆಗಿತ್ತು. ದೆನ್ ಸ್ವಲ್ಪ ಆಟ ಆಡ್ತಾ ಇದ್ದಾರೆ. ಅಲ್ಲಿವರೆಗೂ ಹೋಗೋದು ಬೇಡ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಕಾಣಿಸ್ತಿರೋದು ಇದು ಸ್ಟೋರ್ ಇದೆ ಆ್ಯಕ್ಚುಲಿ. ಅಲ್ಲಿ ನಿಮಗೆ ಏನೇ ಐಟಮ್ಸ್ ಬೇಕಿದ್ರೂ ಸಿಗ್ತಿತ್ತು, ಲೈಕ್ ಸ್ಟೇಷ್ನರಿ ಐಟಮ್ಸ್ ಆರ್ ಸಮ್ ಜ್ಯೂಸ್, ಚಾಕ್ಲೇಟ್ಸ್ ಎಲ್ಲ. ಓಕೆ, ಇಲ್ಲೆಲ್ಲ ಕುತ್ಕೊಳ್ಳೋ ಪ್ಲೇಸಸ್ ಎಲ್ಲ ಇತ್ತು ಆ್ಯಕ್ಚುಲಿ. ನೋಡಿ ಗೈಸ್, ಇದೇ ನಮ್ಮ ಲೈಬ್ರರಿ ಆಗಿತ್ತು, ದಾದಾ ನವರೋಜಿ ಲೈಬ್ರರಿ ಗ್ರಂಥಾಲಯ. ಸೊ ಓಕೆ, ಈ ಕಡೆ ಹೋಗೋಣ ಬನ್ನಿ. ಇಲ್ಲಿ ಹೋದ್ರೆ ನಿಮಗೆ ಕಾಲೇಜ್ ಎಂಟ್ರಿ ಆಗುತ್ತೆ. ಇದೇ ನಮ್ಮ ಫಿಸಿಕ್ಸ್ ಲ್ಯಾಬ್ ಆಗಿತ್ತು. ಇದೆಲ್ಲ ಫಿಸಿಕ್ಸ್ ಲ್ಯಾಬ್ ವಿಂಡೋಸ್. ಸೊ ಕಾಲೇಜ್ ಕ್ಯಾಂಪಸ್ ಒಳಗೆ ಹೋಗೋದು ಬೇಡ ಅನ್ಸುತ್ತೆ, CCTV ಇದೆ ಅಲ್ಲಿ. ಸೊ ಸುಮ್ಮನೆ ರಿಸ್ಕ್ ಯಾಕೆ, ಅದಕ್ಕೆ ಇಲ್ಲಿಂದಾನೆ ಗೇಟ್ ಓಪನ್ ಇದೆ, ನೋಡೋಣ. ಸೊ ನೋಡಿ ಗೈಸ್, ಇಲ್ಲೆಲ್ಲ ವಾಕಿಂಗ್ ನಡ್ಕೊಂಡು ಹೋಗ್ತಿದ್ವಿ ಫ್ರೆಂಡ್ಸ್ ಜೊತೆ ಎಲ್ಲ. ಇಲ್ಲೆಲ್ಲ ಸ್ಪೆಂಡ್ ಮಾಡಿರೋ ಟೈಮ್ಸ್ ಗೈಸ್ ಇದು, ಐ ಮೀನ್ ಸ್ಪೆಂಡ್ ಮಾಡಿರೋ ಪ್ಲೇಸ್ ಗೈಸ್ ಇದು. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ನಾವು ಫಸ್ಟ್ ಇಯರಲ್ಲಿ ಅಡ್ಮಿಷನ್ ಆದಾಗ ನಾವು ಲಂಚ್ ಬ್ರೇಕಲ್ಲೆಲ್ಲ ಅಲ್ಲಿ ಕೂತ್ಕೊಳ್ತಿದ್ವಿ. ಲಂಚ್ ಮಾಡೋತ್ತಿಗೆ ಎಲ್ಲ ಇಲ್ಲಿ ಬ್ಯಾಡ್ಮಿಂಟನ್ ಆಡ್ತಿದ್ವಿ. ಅಲ್ಲಿ ಆಟ ಆಡ್ತಾ ಇದ್ದಾರೆ, ಸುಮ್ಮನೆ ಹೋಗೋದು ಬೇಡ. ಇಲ್ಲಿ ಸೈಕಲ್ ಸ್ಟ್ಯಾಂಡ್ ಆಗಿತ್ತು. ಸೈಕಲ್ ಆ್ಯಂಡ್ ಲೆಕ್ಚರ್ಸ್ ವೆಹಿಕಲ್ ಎಲ್ಲ ಇಲ್ಲೇ ನಿಂತಿದ್ವಿ. ಸೊ ಇಲ್ಲೆಲ್ಲ ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ದೆ ನಾವು. ಬನ್ನಿ ಗೈಸ್, ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ. ಇವತ್ತು ನಾನು ವಿಡಿಯೋ ಯಾವ ಥರ ಮಾಡ್ತಾ ಇದ್ದೀನಿ ಅಂದರೆ, ಈಗ ಮೂವಿದಲ್ಲಿ ಒಂದು ಟೇಕ್ ಆದಮೇಲೆ ಬೇರೆ ಟೇಕ್ ತೊಗೊಳ್ತಾರೆ, ಐ ಮೀನ್ ಪ್ಲೇಸ್ ಚೇಂಜ್ ಮಾಡ್ತಾರಲ್ಲ, ಆ ಥರ ಮಾಡ್ತಾ ಇದ್ದೀನಿ. ಅವರು ಮೂವಿದಲ್ಲಿ ಬೇರೆ ಟೈಪ್ ಆಗುತ್ತೆ, ನಾನಿಲ್ಲಿ ಒಂದು 5 ಮಿನಿಟ್ಸ್ ಆ ಪ್ಲೇಸಲ್ಲಿ ಹೋಗ್ತೀನಿ, ವಿಡಿಯೋ ಮಾಡ್ತೀನಿ, ನೆಕ್ಸ್ಟ್ 5 ಮಿನಿಟ್ಸ್ ಬೇರೆ ಪ್ಲೇಸ್ ಚೇಂಜ್ ಮಾಡ್ತಾ ಇದ್ದೀನಿ, ಬೇರೆ ಟೇಕ್ ತೊಗೊಳ್ಳಿಕ್ಕೆ. ಆ ಥರ ಆಗಿದೆ. ಓಕೆ, ನೋಡೋಣ ಮತ್ತೆ ಯಾವ ಪ್ಲೇಸ್ ಹೋಗೋದು ಏನು ಅಂತ ನೋಡೋಣ ಗೈಸ್. ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಆಮೇಲೆ. ಗೈಸ್ ಬನ್ನಿ, ಈಗ ಬೇರೆ ಕಡೆ ಹೋಗೋಣ. ಎಲ್ಲಿ ಹೋಗೋದು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಎಲ್ಲಿ ಹೋಗ್ಬೋದು ಗೈಸ್, ಹೇಳಿ ಸ್ವಲ್ಪ. ಎಲ್ಲೋಗೋದು ಸನ್ಸೆಟ್ ಒಂದು ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೊತ್ತವರೆಗೂ ಓಕೆ, ಸನ್ಸೆಟ್ ಒಂದು ನೋಡೋಣ. ಬೀಚ್ ಹತ್ರ ಹೋಗಿ ಸನ್ಸೆಟ್ ಒಂದು ನೋಡಿ ವ್ಲಾಗನ್ನು ಅಲ್ಲೇ ಎಂಡ್ ಮಾಡಿದ್ರೆ ಆಯಿತು. ಸನ್ಸೆಟ್ ನೋಡೋಕ್ಕಿಂತ ಮುಂಚೆ ಎಲ್ಲಾದರೂ ಹೋಗ್ಬೇಕಲ್ಲ, ಮತ್ತು ಸುಮಾರು ಕಡೆ ಎಲ್ಲಿ ಹೋಗೋದು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ನೋಡೋಣ ಎಲ್ಲಿ ಹೋಗೋದು ಅಂತ ಥಿಂಕ್ ಮಾಡೋಣ. ಬನ್ನಿ ಗೈಸ್, ಬನ್ನಿ ಗೈಸ್. ಈಗ ಬೇಡ ಬಂದ ಸೈಡ್ ಬಂದಿದ್ದೆ, ನೋಡಿ ಎಷ್ಟು ಮಸ್ತ್ ಇದೆ. ಮುಂದೆ ಮತ್ತೊಂದು ಮಸ್ತ್ ಇದೆ ಗೈಸ್, ಹೋಗೋಣ ಅಲ್ಲಿ. ಓಕೆ, ಹೋಗೋಣ ಬನ್ನಿ. ಬಿಸಿಲು ಬೇರೆ ಫೇಸಿಗೆ ಹೊಡಿತಿದೆ, ಫೇಸ್ ಹಿಂಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ನನಗೂ. ಓಕೆ, ಸ್ಪಾಟಿಗೆ ಹೋಗಿ ಸಿಗ್ತೇನೆ ಗೈಸ್. ಗೈಸ್, ನಿಮ್ಗೊಂದು ಪ್ಲೇಸ್ ಅಂತ ಹೇಳಿದ್ನಲ್ಲ, ಸೊ ಇಲ್ಲೇ ಇದೆ. ಗಾಡಿಯಲ್ಲಿ ತೊಗೊಂಡೋಗೋಣ ಮುಂದೆ. ಅಲ್ಲಿ ತೊಗೊಂಡೋಗಿ ಅಲ್ಲಿ ಮೇಲ್ಗಡೆ ಸ್ಟೆಪ್ಸ್ ಇದ್ದಾವೆ, ಅಲ್ಲಿ ಮೇಲ್ಗಡೆ ಪಾಯಿಂಟಲ್ಲಿ ಹೋದರೆ ಮುಂದ್ಗಡೆ ವ್ಯೂ ಮಸ್ತ್ ಕಾಣುತ್ತೆ ಗೈಸ್. ಓಕೆ, ಹೋಗೋಣ ಬನ್ನಿ, ಅಲ್ಲಿಂದ ವ್ಯೂ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ.
ಗೈಸ್ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೆ, ಇಲ್ಲಿ ನೋಡಿ ಗೈಸ್ ಏನು ಮಾಡಿಟ್ಟಿದ್ದಾರೆ ಅಂತ. ಫುಲ್ ಗಾರ್ಬೇಜ್, ಎಲ್ಲ ಕಸ ತಂದು ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ಏನು ಮಾಡೋದು ಗೈಸ್, ನೀವೇ ತಪ್ಪನ್ನು ಮಾಡಬೇಡಿ. ನೇಚರ್ ಸೈಡ್ ಬಂದಾಗ ಪ್ಲೀಸ್ ಕಸನ ಹಾಕಬೇಡಿ. ಈ ಕಡೆ ಎಲ್ಲ ನೋಡಿ ಫುಲ್ಲು ಹಿಂಗಾಕಿಟ್ಟಿದ್ದಾರೆ. ಓಕೆ, ನಾವು ಸ್ವಲ್ಪ ಮತ್ತು ಮೇಲೆ ಹೋಗಿ ಆಮೇಲೆ ಮಾತಾಡೋಣ. ಗಾಯ್ಸ್ ಫುಲ್ಲು ಟಾಪ್ ವ್ಯೂದಲ್ಲಿ ಬಂದಿದ್ದೀನಿ ಈಗ. ಯಪ್ಪ, ವ್ಯೂ ಹೆಂಗೆ ಕಾಣ್ತಿದೆ ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ. ಗೈಸ್ ಫೈನಲಿ ಬೀಚ್ ಹತ್ರ ಬಂದೆ. ಇದು ನೋಡಿ, ಮೇನ್ ಬೀಚ್ ಅಲ್ಲ ಇದು ಆ್ಯಕ್ಚುಲಿ. ಬ್ಯಾಕ್ ಸೈಡ್ ವಾಟರ್ ಅಂದರೆ ಬ್ಯಾಕ್ ವಾಟರ್ ಅಂತಾರಲ್ಲ ಅದೇ. ಆದರೂ ಇಲ್ಲಿ ಸ್ವಲ್ಪ ಒಂದು ಮಟ್ಟಿಗೆ ಕ್ರೌಡ್ ಇದೆ, ನೋಡ್ತಾ ಇರ್ಬೋದು. ಓಕೆ, ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಏನಂತ ನೋಡೋಣ. ಸನ್ಸೆಟ್ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಷ್ಟೊತ್ತವರೆಗೂ ಒಬ್ಬನೇ ಇರಬೇಕಾಗುತ್ತಲ್ಲ, ಅದು ಥಿಂಕ್ ಮಾಡ್ತಾ ಇದ್ದೀನಿ. ಏನು ಮಾಡೋದು ನೋಡೋಣ, ಏನು ಮಾಡೋದು. ಒಂದು ಪ್ಲೇಸಲ್ಲಿ ನಿಲ್ಲಿಸಿದ್ದೆ, ಅಂದರೆ ಬೀಚ್ ಸೈಡಲ್ಲೇ ಇತ್ತು. ಸೊ ಏನು ಕ್ರೌಡ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂತ ನಿಲ್ಲಿಸಿದ್ದೆ. ಸನ್ಸೆಟ್ ಆನ್ಲೈನಲ್ಲಿ ಚೆಕ್ ಮಾಡಿದ ಪ್ರಕಾರ ಇವತ್ತು 6:45 ಇದೆ ಅಂತ ತೋರಿಸ್ತಿದೆ. ಈಗ ಟೈಮ್ ಬಂದು 6:05 ಆಗಿದೆ. ಮತ್ತು 14 ಮಿನಿಟ್ಸ್ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಏನು ಮಾಡೋದು. ಸ್ವಲ್ಪ ರೀಲ್ಸ್ ಸ್ಕ್ರೋಲ್ ಮಾಡೋಣ, ನೋಡೋಣ ನಮ್ಮ ಯೂಟ್ಯೂಬ್ ಚಾನಲ್ದು ಅನಾಲಿಟಿಕ್ಸ್ ಹೆಂಗಿದೆ ಅಂತ. ಆ್ಯಂಡ್ ಕಂಟೆಂಟ್ಸ್ ಏನಾದರೂ ನಿಮ್ಗೆ ಯಾವ ಥರ ಕಂಟೆಂಟ್ ಏನಾದರೂ ಬೇಕಿದ್ರೆ, ಲೈಕ್ ಚಾಲೆಂಜಿಂಗ್ ಏನಾದರೂ, ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ನೋಡೋಣ ಏನು ಮಾಡೋದು ಟ್ರೈ ಮಾಡೋಣ. ಆ್ಯಂಡ್ ಆಲ್ಸೋ ನೋಡೋಣ ಮತ್ತೇನು ಮಾಡೋದು ಏನೋ ಅಂತ. ಇಲ್ಲಿ ನೋಡಿ ಗೈಸ್, ಯಾವ ಪಾರ್ಟಿ ಜನ ಇದ್ದಾರೆ ಅಂದರೆ ಮೇನ್ ಬೀಚಲ್ಲಿ. A few moments later. ಗೈಸ್ ಮನೆಗೆ ಬಂದೆ. ಓಕೆ, ಈಗ ಸ್ವಲ್ಪ ವರ್ಕ್ ಬಂದಿತ್ತು, ಅದಕ್ಕೆ ಅರ್ಜೆಂಟ್ ಇದೆ ಅಂತ ಬಂದುಬಿಟ್ಟೆ. ಸನ್ಸೆಟ್ ಇದು ಕ್ಲಿಪ್ ಆ್ಯಡ್ ಮಾಡಲಿಕ್ಕೆ ಆಗಿಲ್ಲ, ಸಾರಿ ಫಾರ್ ದ್ಯಾಟ್. ಓಕೆ, ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಒಳ್ಳೆ ಕಂಟೆಂಟ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.